ಉದ್ಯಮಿ ಸಿಜೆ ರಾಯ್ ಆತ್ಮಹತ್ಯೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈ ಪ್ರಕರಣದಲ್ಲಿ ಏನು ಐಟಿ ಅಧಿಕಾರಿಗಳು ರಾಜ್ಯಕ್ಕೆ ಬಂದಿದ್ರು ಕೇರಳದಿಂದ ರಾಜ್ಯಕ್ಕೆ ಈಗ ವಾಪಸ್ ಐಟಿ ತಂಡ ಹೋಗ್ತಾ ಇದೆ. ಆದಾಯ ತೆರಿಗೆ ಅಧಿಕಾರಿಗಳು ವಾಪಸ್ ಕೇರಳಕ್ಕೆ ಹೊರಡ್ತಾ ಇದ್ದಾರೆ. ಸ್ಥಳೀಯ ಪೊಲೀಸರಿಗೆ ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಮಾಹಿತಿ ಕೊಟ್ಟಿದ್ದಾರೆ. ಘಟನೆ ಏನು ನಡೀತು, ಜೊತೆಗೆ ತಮ್ಮ ಪಾತ್ರ ಏನಿತ್ತು, ತಾವು ಯಾವ ವಿಚಾರಗಳನ್ನು ತನಿಖೆ ಮಾಡೋದಕ್ಕೆ ಬಂದಿದ್ವಿ, ಜೊತೆಗೆ ಆ ಸಂದರ್ಭದಲ್ಲಿ ಏನೇನೆಲ್ಲ ಆಯಿತು, ಈ ಮಾಹಿತಿಗಳನ್ನು ಕೊಟ್ಟು ಮತ್ತೆ ವಾಪಸ್ ಆಗ್ತಾ ಇದ್ದಾರೆ ಕೇರಳಕ್ಕೆ. 3 ಗಂಟೆ ನಂತರ ಕೇರಳಕ್ಕೆ ಹೊರಡಲಿದ್ದಾರೆ ಐಟಿ ಅಧಿಕಾರಿಗಳ ತಂಡ. ಸ್ಥಳೀಯ ಪೊಲೀಸರಿಂದ ಹೇಳಿಕೆ ಕೂಡ ದಾಖಲು ಮಾಡಿಕೊಳ್ಬೇಕಾಗಿತ್ತು. ಆದರೆ ಸ್ಥಳೀಯ ಪೊಲೀಸರು ಯಾವುದೇ ಹೇಳಿಕೆಗಳನ್ನು ದಾಖಲು ಮಾಡಿಕೊಂಡಿಲ್ಲ. ಕೇವಲ ಮೌಖಿಕವಾಗಿ ಮಾಹಿತಿಗಳನ್ನಷ್ಟೇ ಐಟಿ ಅಧಿಕಾರಿಗಳು ಕೊಟ್ಟಿದ್ದಾರೆ. ಇನ್ನು ವಿಚಾರಣೆ ನಡೆಸಬೇಕು ಅಂತ ಹೇಳಿದ್ರೆ ಅನುಮತಿ ಕಡ್ಡಾಯ. ಒಂದು ವೇಳೆ ಐಟಿ ಅಧಿಕಾರಿಗಳನ್ನು ತನಿಖೆ ಮಾಡಬೇಕು, ಅವರನ್ನು ವಿಚಾರಣೆ ಮಾಡಬೇಕು ಈ ಪ್ರಕರಣದಲ್ಲಿ ಅಂತಂದರೆ ಅದಕ್ಕೆ ಅನುಮತಿ ಪಡೆದುಕೊಳ್ಬೇಕಾಗತ್ತೆ. ಸಕ್ಷಮ ಪ್ರಾಧಿಕಾರದ ಅನುಮತಿ ಕಡ್ಡಾಯವಾಗಿ ಪಡೆದುಕೊಳ್ಬೇಕಾಗತ್ತೆ. ಹೀಗಾಗಿ ಅವರ ಯಾವುದೇ ಹೇಳಿಕೆಗಳನ್ನು ದಾಖಲು ಮಾಡಿಕೊಂಡಿಲ್ಲ. ಇದಕ್ಕೆ ಸಂಬಂಧಪಟ್ಟಂತೆ ಮೌಖಿಕವಾಗಿ ಈಗ ಏನು ನಡೀತು ಅನ್ನುವಂಥದ್ದಕ್ಕೆ ಸಂಬಂಧಪಟ್ಟಂತೆ ಮಾಹಿತಿಗಳನ್ನು ಮಾತ್ರ ಪಡ್ಕೊಂಡಿದ್ದಾರೆ. ಇದರ ಜೊತೆಗೆ ಏನು ನಡೀತವತ್ತು, ನಿನ್ನೆ ಏನೇನೆಲ್ಲ ಆಯಿತು, ವಿಚಾರಣೆ ಮಾಡುವಂತಹ ಸಂದರ್ಭದಲ್ಲಿ ಮೊದಲ ಬಾರಿಗೆ ವಿಚಾರಣೆ ಮಾಡಿದಾಗ, ಅದಾದ ನಂತರ ವಿಚಾರಣೆಗಳನ್ನು ಎದುರಿಸಿದಾಗ ಏನೇನೆಲ್ಲ ಆಯಿತು ಅನ್ನುವಂತಹ ಮಾಹಿತಿಗಳನ್ನು ಕೊಟ್ಟಿದ್ದಾರೆ. ಜೊತೆಗೆ ತಮಗೆ ಬಂದಿರುವಂತಹ ಒಂದು ದೂರೇನಿತ್ತು, ಆ ದೂರಿಗೆ ಸಂಬಂಧಪಟ್ಟಂತೆಯೂ ಕೂಡ ಏನೇನೆಲ್ಲ ಮಾಹಿತಿಗಳನ್ನು ಕೊಟ್ಟರು ಅದನ್ನು ಕೊಟ್ಟಿದ್ದಾರೆ. ಅದಾದ ನಂತರ ಕೇವಲ ಮೌಖಿಕವಾಗಿ ಅವರಿಂದ ಮಾಹಿತಿಗಳನ್ನು ಮಾತ್ರ ಪಡ್ಕೊಂಡು ಯಾವುದೇ ಸ್ಟೇಟ್ಮೆಂಟ್ಗಳನ್ನು ದಾಖಲು ಮಾಡದೆ ಮತ್ತೆ ಅವರನ್ನು ವಾಪಸ್ ಕಳಿಸಿದ್ದಾರೆ ಪೊಲೀಸ್ ಅಧಿಕಾರಿಗಳು, ತನಿಖಾಧಿಕಾರಿಗಳು. ಯಾಕಂದರೆ ಅವರ ವಿಚಾರಣೆ ಮಾಡಬೇಕು ಅಂತಂದರೆ, ಯಾವುದೇ ಒಬ್ಬ ಸರ್ಕಾರಿ ಅಧಿಕಾರಿಗಳನ್ನು ವಿಚಾರಣೆ ಮಾಡಿಕೊಳ್ಬೇಕು ಅಂದರೆ ಸಕ್ಷಮ ಪ್ರಾಧಿಕಾರದ ಅನುಮತಿಯನ್ನು ಪಡೆದುಕೊಳ್ಳುವಂಥದ್ದು ಕಡ್ಡಾಯವಾಗಿರುತ್ತೆ. ಹೀಗಾಗಿ ಒಂದು ವೇಳೆ ಅವರ ವಿರುದ್ಧ ಆರೋಪ ಏನಾದರೂ ಕೇಳಿಬಂದರೆ, ಈಗ ಕುಟುಂಬಸ್ಥರು ಅಥವಾ ಉದ್ಯಮಿ ಸಿಜೆ ರಾಯ್ ಅವರ ಕಚೇರಿಯಲ್ಲಿ ಕೆಲಸ ಮಾಡ್ತಾ ಇದ್ದಂತಹ ಸಿಬ್ಬಂದಿಗಳು ಯಾರಾದರೂ ಆರೋಪಗಳನ್ನು ಮಾಡಿದ್ರೆ, ಒತ್ತಡವನ್ನು ಹೇರಿದ್ರು ಅಥವಾ ಇಂತಿಂಥ ಅಧಿಕಾರಿಗಳು ಈ ರೀತಿಯಾಗಿ ಒತ್ತಡವನ್ನು ಹೇರಿದ್ರು ಅಂತ ಏನಾದರೂ ಸ್ಟೇಟ್ಮೆಂಟ್ ಕೊಟ್ಟಿದ್ದೇ ಆದರೆ ಆಗ ಸಕ್ಷಮ ಪ್ರಾಧಿಕಾರದ ಅನುಮತಿಯನ್ನು ಪಡೆದುಕೊಳ್ಳಲಾಗುತ್ತೆ. ಆ ಅಧಿಕಾರಿಗಳನ್ನು ವಿಚಾರಣೆಗೆ ಒಳಪಡಿಸಲಾಗುತ್ತೆ, ಐಟಿ ಅಧಿಕಾರಿಗಳನ್ನು. ಹೀಗಾಗಿ ಸದ್ಯಕ್ಕೆ ಪ್ರಾಥಮಿಕವಾಗಿ ಅವರಿಂದ ಮೌಖಿಕವಾಗಿ ಮಾಹಿತಿಗಳನ್ನು ಮಾತ್ರ ಪಡ್ಕೊಂಡು